ಜಮ್ಮು ಕಾಶ್ಮೀರದ ಕಿಶಾರ್ನಲ್ಲಿ 3 ಉಗ್ರರನ್ನು ಎನ್ಕೌಂಟರ್ ಮಾಡಲಾಗಿದೆ. ಜೆಎಂ ಉಗ್ರ ಸಂಘಟನೆಯ ಉನ್ನತ ಕಮಾಂಡರ್ ಸೈಫುಲ್ಲಾನನ್ನು ಕೊಲ್ಲಲಾಗಿದೆ. ಜೊತೆಗೆ 2 ಉಗ್ರರನ್ನು ಎನ್ಕೌಂಟರ್ ಮಾಡಿದ್ದಾರೆ ಭದ್ರತಾ ಪಡೆಯವರು. 1 ವರ್ಷದಿಂದ ಚೇನಾಬ್ ಕಣಿವೆಯಲ್ಲಿ ಸಕ್ರಿಯವಾಗಿದ್ದ ಉಗ್ರ ಸಂಘಟನೆ ಇದು. ಕಿಶಾರ್ನ ಛಾತ್ರೂನಲ್ಲಿ ಪಾಕಿಸ್ತಾನದ 2 ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿದೆ. ಹತ್ಯೆಯಾದ ಉಗ್ರರಿಂದ 1 AK-1M4 ರೈಫಲ್ ಸೇರಿ ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡಿಸ್ಕೊಂಡಂತಹ ಸಿಬ್ಬಂದಿಗಳಿದಾರಲ್ವ, ಆ ಗುಂಡಿನ ಚಕಮಕಿಯಲ್ಲಿ ಭಾರತೀಯ ವಾಯುಸೇನೆಯ ನಮ್ಮ ಅಧಿಕಾರಿ ಹುತಾತ್ಮರಾಗಿದ್ದಾರೆ. ಭಾರತೀಯ ವಾಯುಸೇನೆಯ ಜೂನಿಯರ್ ಕಮಿಷನ್ಡ್ ಅಧಿಕಾರಿ ಹುತಾತ್ಮರಾಗಿಬಿಟ್ಟಿದ್ದಾರೆ. ನೋಡಿ, ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆ ಕಾರ್ಯಾಚರಣೆ ಕೂಡ ರೋಚಕವಾಗಿತ್ತು. ದೊಡ್ಡ ಪ್ರಮಾಣದ ಸ್ಫೋಟಕಗಳು ಕೂಡ ಅವರ ಬಳಿ ಇತ್ತು. ಸಾಕಷ್ಟು ವರ್ಷಗಳಿಂದ ಅಲ್ಲೇ ಬೀಡು ಬಿಟ್ಟು ಆ ಭಾಗದಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದರು. ಖಚಿತ ಮಾಹಿತಿ ಮೇರೆಗೆ ನಮ್ಮ ಭಾರತೀಯ ವಾಯುಪಡೆ ಏನಿದೆ ಅಲ್ವಾ, ಮತ್ತು ಇನ್ನಿತರ ಸೇನಾಧಿಕಾರಿಗಳು ಅಲ್ಲಿ ಬೀಡು ಬಿಟ್ಟು ಕಾರ್ಯಾಚರಣೆ ನಡೆಸಿದರು. ಗುಂಡಿನ ಚಕಮಕಿ ನಡೀತು ಉಗ್ರರು ಮತ್ತು ನಮ್ಮ ಭಾರತೀಯ ಯೋಧರ ಮಧ್ಯೆ. ಈ ಸಂದರ್ಭದಲ್ಲಿ 3 ಉಗ್ರರನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ. ಅದರಲ್ಲಿ ಈ ಕಮಾಂಡರ್ ಸೈಫುಲ್ಲಾ JM ಏನಿದೆ, ಆ ಒಂದು ಉಗ್ರ ಸಂಘಟನೆಯ ಒಬ್ಬ ಮೇನ್ ರೋಲ್ ಆಗಿ ಆತ ಗುರುಸ್ಕೊಂಡಿದ್ದ. ಸಾಕಷ್ಟು ವರ್ಷಗಳಿಂದ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಮತ್ತು ಕಣಿವೆ ಪ್ರದೇಶದಲ್ಲಿ ಸಾಕಷ್ಟು ಸಾವು ನೋವಿಗೆ ಇವನು ಕಾರಣ ಆಗಿದ್ದ. ನಮ್ಮ ಭಾರತೀಯ ಸೇನಾಧಿಕಾರಿಗಳ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿದ್ದ.